ಹಲೋ ಗಾಯ್ಸ್, ವೆಲ್ಕಮ್ ಟು ನಮ್ರತಾಸ್ ಜೀವನ. ಸೊ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಇವತ್ತು ನಾವು ಡಿಮಾರ್ಟ್ಗೆ ಹೋಗ್ತಾ ಇದ್ದೀವಿ. ನೈಟಲ್ಲಿ ಜೀವನ ಅವ್ರ ಕೆಲಸ ಮುಗಿಸ್ಕೊಂಡು ಬಂದಮೇಲೆ ನಾವೆಲ್ಲರೂ ಹೋಗೋಕ್ಕೆ ಸಾಧ್ಯ. ಸೊ ಅವ್ರು ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ ಡಿಮಾರ್ಟ್ ನಮ್ಮ ಮನೆ ಹತ್ರ. ರಘುನಳ್ಳಿ ಹತ್ರ ಹೋಗ್ತಾ ಇದ್ದೀವಿ. ರಘುನಳ್ಳಿ ಹತ್ರ ಇದೆಯಲ್ಲ, ಆ ಡಿಮಾರ್ಟ್ಗೆ ಹೋಗ್ತಾ ಇದ್ದೀವಿ. ಏನಾರ ಐಟಮ್ಸ್ ಬೇಕಿದ್ರೆ ತೊಗೋಬೇಕು ಮನೆಗೆ ಅಂತ ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಆಮೇಲೆ ಗೊತ್ತಾಯಿತು, ಲೈಕ್ ಅಲ್ಲಿ ಶೂಟ್ ಮಾಡೋಕ್ಕೆ ಬಿಡಲ್ಲ ಅಂತ ಯಾರು ಹೇಳಿದರು. ನಮಗೂ ಅಂದರೆ ತುಂಬ ಜನ ಇದ್ದಿದ್ದರಿಂದ ನಮಗೂ ಅಷ್ಟು ಶೂಟ್ ಮಾಡೋಕ್ಕೆ ನಮಗೂ ಕಂಫರ್ಟಬಲ್ ಇರಲಿಲ್ಲ. ಸೊ ಅಲ್ಲಿ ಇಲ್ಲಿ ಗ್ಯಾಪಲ್ಲಿ ಶೂಟ್ ಮಾಡ್ತಿದ್ವಿ. ನೋಡಿ, ಮಸ್ಕಿಟೋ ಬ್ಯಾಗ್ ಇಟ್ಕೊಂಡಿದ್ದಾರೆ. ಆ ಥರ ಫ್ಲವರ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಫ್ಯೂಚರಲ್ಲಿ ತೊಗೊಳ್ಳೋಣ ಅಂದ್ಬಿಟ್ಟು ಬಂದೆ. ಆಮೇಲೆ ಕ್ಲಿಪ್ಸು, ನನ್ನ ಕೂದಲಿಗೆ ನನ್ನ ನೈಸ್ ಕೂದಲಿರೋದ್ರಿಂದ ಯಾವ ಕ್ಲಿಪ್ಪು ಕೂರಲ್ಲ. ಸೊ ಅದು ತೊಗೊತೀನಿ, ಏನು ಮಾಡೋಕ್ಕಾಗಲ್ಲ, ಹಾಕ್ಕೊಳ್ಳೇಬೇಕು. ಅದನ್ನೇ ನೋಡ್ತಾ ಇದ್ದೆ ಯಾವ್ದು ತೊಗೊಳ್ಳೋದು ಅಂತ. ನಾನು ತೊಗೊತೀನಿ ಕ್ಲಿಪ್ಪು. ಅದು ನೆಕ್ಸ್ಟ್ ಮೂಮೆಂಟ್, ನೆಕ್ಸ್ಟ್ ನಮ್ಮ ಅಮ್ಮನ ಮನೆಗೆ ಹೋದ್ಮೇಲೆ ಅದೆಲ್ಲೋ ಹೋಗುತ್ತೋ ಗೊತ್ತಿಲ್ಲ, ಮಿಸ್ ಆಗಿಬಿಡುತ್ತೆ. ನಾನು ಇರೋ ಒಂದು ವರ್ಷದ ಹಿಂದ್ಗಡೆ ತೊಗೊಂಡಿರೋ ಒಂದು ಕ್ಲಿಪ್ಪಲ್ಲೇ ಮ್ಯಾನೇಜ್ ಮಾಡ್ತಾ ಇರ್ತೀನಿ. ಹೊಸ ಕ್ಲಿಪ್ಪೆಲ್ಲ ನಂಗೆ ಮಾಯ ಆಗಿಬಿಟ್ಟಿರತ್ತೆ. ನಾವು ರೀಸೆಂಟಾಗಿ ಟ್ರಿಪ್ ಹೋಗ್ತಾ ಇರೋದ್ರಿಂದ ಸೊ ಅದು ಟಿ ಶರ್ಟ್ಸ್ ನೋಡ್ತಾ ಇದ್ದಾರೆ ಜೀವನ್ ಅವರು. ನಾನು ನೋಡಿದೆ, ಬಟ್ ಬೇಡ ಅಂತ ತಗೊಳ್ಳಿಲ್ಲ. ಇಲ್ಲೇನಂದರೆ ರೇಟ್ ಅಂದರೆ ಟಿ ಶರ್ಟ್ಸ್ಗೆ ಅಷ್ಟೇ ಕಮ್ಮಿ ಇರೋದಿನ್ನೆಲ್ಲ ಆಲ್ಮೋಸ್ಟ್ 500 ಈ ಥರ ಟಾಪ್ಸ್ಗೆಲ್ಲ 500 ಹಾಕಿದ್ರು. ನನಗೇನು ಅಷ್ಟು ಕೊಡೋ ಅಷ್ಟು ಬರ್ತಲ್ಲ ಅಂತ ಅನಿಸ್ತು. ಯೂಶ್ವಲಿ ನಾನು ಎಲ್ಲೂ ಬೈ ಮಾಡಲ್ಲ. ನಾನು ಆನ್ಲೈನ್ ಶಾಪಿಂಗ್ಗೆ ಇತ್ತೀಚೆಗೆ ಆಲ್ಮೋಸ್ಟ್ 2 ಇಯರ್ಸಿಂದ ಆನ್ಲೈನ್ ಶಾಪಿಂಗ್ಗೆ ಪ್ರಿಫರ್ ಮಾಡೋದು. ಮಕ್ಕಳು ಬಟ್ಟೆ ತುಂಬ ಚೆನ್ನಾಗಿತ್ತು, ಅದನ್ನು ನೋಡ್ತಾ ಇದ್ದೆ. ಬಟ್ ಕಾಸ್ಟ್ಲಿ ಇದೆ. ಡಿಮಾರ್ಟ್ ಅಂದರೆ ಏನು ಕಮ್ಮಿ ಅನ್ಕೋಬೋದು, ಬಟ್ ಐಟಮ್ಸು ಕೆಲವೊಂದು ಅಷ್ಟೇ, ಮನೆ ಪ್ರಾಡಕ್ಟ್ಸ್ ಅಷ್ಟೇ ಕಮ್ಮಿ ಇರೋದು, ಬೇರೆದೆಲ್ಲ ಜಾಸ್ತಿನೇ ಇರುತ್ತೆ. ಇದೊಂದು ನೋಡಿದೆ, ಎಲ್ಲ ಅಂದರೆ ಚಪ್ಪಲಿ ಟ್ರಯಲ್ ಮಾಡಿಬಿಟ್ಟು ಎಲ್ಲ ಹಂಗಂಗೆ ಬಿಸಾಕಿದ್ರು. ತುಂಬ ಬೇಜಾರಾಯಿತು. ಈ ಕೆಲಸ ಮಾಡೋರಿಗೆ ಎಷ್ಟು ಕೆಲಸ ಅಲ್ವಾ. ನಾವು ನೋಡಿ ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ಬಿಡ್ತೀವಿ. ಪಾಪ ಅವರೆಲ್ಲನೂ ತಿರ್ಗಾ ಹಂಗೆ ಚೆನ್ನಾಗಿ ಕಾಣಿಸೋ ಥರ ತಿರ್ಗಾ ಹಂಗೆ ಜೋಡಿಸ್ಬೇಕು. ಅವ್ರ ಕೆಲಸ ಅವ್ರಿಗೆ ಅಲ್ವಾ, ಅವ್ರ ಕಷ್ಟ ನಮ್ಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ. ನಮಗೇನು ನಾವು ನೋಡಬೇಕು, ಆಗಿಲ್ವಾ ಅಲ್ಲೇ ಬಿಸಾಕ್ಬಿಟ್ಟು ಬರಬೇಕು, ಆ ಥರ ಮೆಂಟಾಲಿಟಿ ಎಲ್ರದ್ದು, ನನ್ನ ಇನ್ಕ್ಲೂಡಿಂಗು. ಸೊ ಪಾಪ ಅವ್ರ ಕಷ್ಟ ಅವರಿಗೆ. ಇದು ನೆಕ್ಸ್ಟ್ ದಿನದ ವ್ಲಾಗು. ಫ್ರೈಡೇ ಆಗಿರೋದ್ರಿಂದ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಬೇಕಿತ್ತು. ಸೊ ರಂಗೋಲಿ ಎಲ್ಲ ಬಿಟ್ಟು ಪೂಜೆ ಮಾಡಿದ್ದೆ. ಅದನ್ನು ಸುಮ್ಮನೆ ಒಂದು ಗ್ಲಿಮ್ಸ್ ತೊಗೊಂಡೆ. ಸೊ ನಾನು ಮದುವೆಗೆ ಮುಂಚೆ ನಾನು ರಂಗೋಲಿ ಇಟ್ಕೊಳ್ಳೋಕ್ಕೂ ಬರ್ತಾ ಇರಲಿಲ್ಲ. ಸೊ ಇವಾಗ ಕಲಿತಾ ಇರೋದು. ಎಷ್ಟು ಚೇಂಜಸ್ ಆಗುತ್ತಲ್ಲ ಹುಡುಗಿರ ಲೈಫಲ್ಲಿ. ನಾನು ಹಿಂಗೆ ರಂಗೋಲಿ ಬಿಡ್ತೀನಿ ಅಂತಲೂ ನಾನು ಯಾವತ್ತೂ ಅಂದ್ಕೊಂಡೇ ಇರಲಿಲ್ಲ. ಸೊ ಮದುವೆ ಚೇಂಜ್ಡ್ ಮಿ ಅ ಲಾಟ್. ಸೊ ಇದು ನಮ್ಮ ಮನೆ ದೇವರು ಕಾಳಭೈರವೇಶ್ವರ. ಹಾಯ್ ಗಾಯ್ಸ್, ವೆಲ್ಕಮ್ ಟು ನಮ್ರತಾಸ್ ಜೀವನ. ಸೊ ಇವತ್ತು ಶುಕ್ರವಾರ, ನನ್ನ ಫೇವ್ರೆಟ್ ದಿನ. ಇವತ್ತು ನಾನು ನನ್ನ ರಿಲೇಟಿವ್ ನೋಡೋಕೆ ಹೋಗ್ತಾ ಇದ್ದೀನಿ. ಸೊ ಯಾರ ರಿಲೇಟಿವ್ ಹೇಳ್ತೀನಿ, ನೋಡ್ತಾ ಇರಿ. ಸೊ ಇವತ್ತು ಎಲ್ಲ ಪೂಜೆ ಎಲ್ಲ ಮುಗಿಸಿದ್ದೀನಿ. ಇವಾಗ ತಿಂಡಿ ಮಾಡೋಕ್ಕೆ ಹೋಗಬೇಕು. ತಿಂಡಿ ಗೋಧಿ ದೋಸೆ ಮತ್ತು ಗೋರಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಸೊ ಮಾಡಿ ಜೀವನವ್ರಿಗೆ ಬಾಕ್ಸ್ ಕೊಟ್ಟು ಸೊ ಹೋಗ್ತಾಯಿದ್ದೀವಿ. ಎಲ್ಲಿ ಹೋಗ್ತೀನಿ ಗೊತ್ತಾಗುತ್ತೆ, ನೋಡ್ತಾ ಇರಿ. ವ್ಲಾಗ್ ಹೆಂಗೆ ಹೋಗುತ್ತೆ ನಮಗೂ ಗೊತ್ತಿಲ್ಲ. ಸೊ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಕೀಪ್ ವಾಚಿಂಗ್. ಇಲ್ಲಿ ನಾನು ಗೋರಿಕಾಯಿ ಪಲ್ಯ ಮಾಡೋದನ್ನ ರೆಸಿಪಿ ಶೂಟ್ ಮಾಡಿದ್ದೀನಿ. ಸೊ ಮೋಸ್ಟ್ ಆಫ್ ದಮ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಸಿಂಪಲ್ ರೆಸಿಪಿ ಇದು, ತುಂಬ ಏನಿಲ್ಲ. ಎಣ್ಣೆ ಹಾಕ್ಕೋಬೇಕು. ಸೊ ಎಣ್ಣೆಗೆ ಸಾಸಿವೆ ಜೀರಿಗೆ ಸ್ವಲ್ಪ ಹಾಕ್ಕೋಬೇಕು. ಆಮೇಲೆ ಕರ್ಬೇವಿನ ಸೊಪ್ಪು ಹಾಕಬೇಕು. ಆಮೇಲೆ ಖಾರಕ್ಕೆ ಎಷ್ಟು ಬೇಕೋ ಹಸಿಮೆಣ್ಸಿನ್ಕಾಯಿ ಮತ್ತು ಆನಿಯನ್ ಹಾಕ್ಕೊಬೇಕು. ಹಾಕ್ಕೊಂಡು ಹುರ್ಕೊಬೇಕು. ಆಮೇಲೆ ಟೊಮೊಟೊ ಹಾಕ್ಕೋಬೇಕು. ಸೊ ಟೊಮೊಟೊ ಫ್ಲೇವರ್ ಜಾಸ್ತಿ ಮಾಡುತ್ತೆ
ಯಾವುದೇ ಪಲ್ಯ ಮಾಡಿದ್ರು ಸೊ ಚೆನ್ನಾಗಿರುತ್ತೆ. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಬೇಕು. ಇಲ್ಲಿ ಗೋರಿಕಾಯಿನ ಬೇಯಿಸ್ಕೊಂಡಿದ್ದೀನಿ. ಇಷ್ಟು ಬೇಯಿಸಬಾರ್ದು, ತುಂಬ ಅಂದರೆ ಇನ್ನೂ ಕಮ್ಮಿನೇ ಬೇಯಿಸ್ಬೇಕು. ನಾನು ಜಾಸ್ತಿ ಬೇಯಿಸ್ಬಿಟ್ಟಿದ್ದೀನಿ. ಸೊ ಈಗ ಬೇಯಿಸಿರೋದನ್ನ ಇದಕ್ಕೆ ಬೇಯಿಸಿನ ಹಂಗೆ ಹಾಕೋಬೋದು, ಬಟ್ ಯೂಟ್ಯೂಬಲ್ಲಿ ಹಂಗೆ ತೋರಿಸಿದ್ದು. ಆ್ಯಕ್ಚುಲಿ ಇದನ್ನು ಯೂಟ್ಯೂಬಲ್ಲಿ ನೋಡ್ಕೊಂಡು ಯೂಟ್ಯೂಬ್ಗೆ ಹಾಕ್ತಿರೋದು. ಯೂಟ್ಯೂಬಲ್ಲಿ ನೋಡ್ಕೊಂಡು ಕಾಪಿರೈಟ್ ಕೊಡ್ತೀನಿ ಅಲ್ಲ ನಮ್ಮ. ಸೊ ಇವಾಗ ಇದು ಇಬ್ಬರಿಗೆ ಮಾಡ್ಕೊತಾ ಇರೋದು, ಅದಕ್ಕೆ ಕಮ್ಮಿ ಇದೆ. ಯಾರಿಗೂ ಜಡ್ಜ್ ಮಾಡಬೇಡಿ ಏನು ಇಷ್ಟೊಂದು ಕಮ್ಮಿ ಮಾಡಿದ್ದಾಳೆ ಅಂತ. ನಾವಿಬ್ಬರು ಇರೋದಲ್ಲ, ಸೊ ಇಷ್ಟೇ ಸ್ವಲ್ಪನೇ ಮಾಡ್ಕೊಳ್ಳೋದು. ಗೋರಿಕಾಯಿ ನಾನು ಫಸ್ಟ್ ಟೈಮ್ ತಿಂತಾ ಇರೋದು, ನನಗೂ ಗೊತ್ತಿಲ್ಲ. ಜೀವನವರು ಫಸ್ಟ್ ಟೈಮೇ ತಿಂತಾ ಇರೋದು. ಇದು ಮೂಳೆ ಒಳ್ಳೇದಂತೆ, ತುಂಬ ಒಳ್ಳೇದು ಮೂಳೆಗೆ. ಸೊ ಮಾಡ್ತಾ ಇದ್ದೀವಿ, ನೋಡುವ ಏನು ಬರುತ್ತೆ. ಸಿಪ್ಪೆ ಬಿಡಿಸ್ಕೋಬೇಕು, ಎಲ್ಲರೂ ಗೊತ್ತಿರಬೇಕು ಚಟ್ನಿಗೆ ಸಿಪ್ಪೆ ಬಿಡಿಸ್ಬೇಕು. ಸೊ ಇದು ಮಾಡ್ಬೇಕಾದ್ರೆ ಒಂದು ನೆನಪಾಯಿತು, ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ನಮಗೆ ಕೊಡ್ತಾಯಿದ್ರು ಹಿಂಗೆ ಸಿಪ್ಪೆ ಬಿಡಿಸ್ಕೊಡ್ರಿ ಅಂತ. ನಾವೇನು ಮಾಡ್ತಾಯಿದ್ವಿ, ನಾನು ಬಿಡಿಸ್ತಾ ಇದ್ದೆ. ನಾನು ಮಾಡ್ಬಿಟ್ಟು ಬಿಡಿಸ್ತೀವಿ, ನಾನು ಸ್ವಲ್ಪ ತಿನ್ಕೊಬಿಡ್ತೈತೆ, ನಮ್ಮ ಅಣ್ಣನಿಗೂ ಕೊಟ್ಬಿಡ್ತು. ನಮ್ಮ ಅಣ್ಣ ಗೋರ್ಕೊಂಡು ಎತ್ಕೊಂಡು ತಿನ್ಕೊಬಿಡ್ತಾಯಿದ್ದ. ಅದು ಚಟ್ನಿ ಮಾಡೋಷ್ಟಲ್ಲಿ ಇಷ್ಟೇ ಆಗ್ಬಿಟ್ಟಿರ್ತಿತ್ತು. ಅದು ನೆನಪಾಯಿತು, ಅದಕ್ಕೆ ಶೇರ್ ಮಾಡ್ತಾಯಿದ್ದೆ. ಸರಿ ಆಯಿತು, ಬನ್ನಿ ಚಟ್ನಿ ಮಾಡೋಣ. ಸೊ ಚಟ್ನಿ, ಕಡಲೆಕಾಯಿ ಚಟ್ನಿಗೆ ನಾನು ಹಿಂಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಅಯ್ಯೋ ಹಿಂಗೆಲ್ಲ ಮಾಡೋದು ಅಂತ ನೀವು ಅಂದ್ಕೊಂಡ್ರೆ ಅದು ನಿಮ್ಮ ಮನೇಲಿ ಮಾಡೋದು, ನಮ್ಮ ಮನೇಲಿ ಮಾಡೋದು. ಇಷ್ಟು ನಾವು ತಿನ್ನೋಕ್ಕೆ ಇಟ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಕೊತ್ತಂಬರಿ ಮತ್ತು ಕರಿಬೇವು, ಇದು ಹುಣಸೆಹಣ್ಣು, ಟೇಸ್ಟಿಗೆ ತಕ್ಕಂಥ ಉಪ್ಪು ಸ್ವಲ್ಪ, ಮೆಣಸಿನ್ಕಾಯಿ ಮರ್ತೋಗ್ಬಿಟ್ಟಿದೆ, ಮೆಣಸಿನ್ಕಾಯಿ ಹಾಕ್ತೀವಿ. ನಾವು ಖಾರ ತುಂಬ ಕಮ್ಮಿ ತಿನ್ನೋದು, ಸೊ ಅದಕ್ಕೆ ಹಾಕ್ತೀವಿ. ಒಂಚೂರು ನೀರು ಹಾಕಿ ಗ್ರೈಂಡ್ ಮಾಡಿದ್ರೆ ಚಟ್ನಿ ರೆಡಿ. ಇದು ಗೋಧಿ ದೋಸೆ. ಸೊ ಯೂಶ್ವಲಿ ನಾನು ಚಪಾತಿ ಮಾಡೋಕ್ಕೆ ಸೋಂಬೇರಿತನ, ಅದಕ್ಕೆ ಈ ಥರ ದೋಸೆಗಳು ಮಾಡ್ಕೊಬಿಡ್ತೀನಿ. ಗೋಧಿ ದೋಸೆ ತುಂಬ ಹುಕ್ಕಾಗುತ್ತೆ ಈ ಥರ ದೋಸೆ. ಈ ಹಿಟ್ಟನ್ನ ನೀವು ನೈಟಲ್ಲೇ ಕಲಸಿಟ್ಕೊಂಡ್ರೆ ಇನ್ನೂ ಸಾಫ್ಟಾಗಿ ಬರುತ್ತೆ. ಇನ್ಸ್ಟೆಂಟಾಗಿ ಮಾಡ್ಬೋದು, 10 ನಿಮಿಷದಲ್ಲೂ ಮಾಡ್ಕೊಬೋದು. ಸೊ ಇದಕ್ಕೇನಿಲ್ಲ, ಗೋಧಿ ಮತ್ತು ರವೆ, ಉಪ್ಪು ಅಷ್ಟೇ. ಸೋಡಾ ಗಿಡ ಏನು ಹಾಕೋಂಗಿಲ್ಲ. ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿ, ತುಂಬ ಟೇಸ್ಟಿಯಾಗಿರುತ್ತೆ. ಆಗಲೇ ಹೇಳಿದ್ನಲ್ಲ ರಿಲೇಟಿವ್ ಮನೆಗೆ ಹೋಗ್ತಾಯಿದ್ದೀನಿ ಅಂತ. ಸೊ ಇದೇ ನನ್ನ ರಿಲೇಟಿವ್ ಮನೆ. ಸೊ ಬನಶಂಕರಿ ದೇವಸ್ಥಾನ. ಸೊ ನನಗೆ ಇದೇ ನನ್ನ ಫ್ರೆಂಡು ಅವ್ರ ರಿಲೇಟಿವು ಎಲ್ಲ ಅನಿಸೋದು. ನಂಗೆ ಇಲ್ಲೇ ಬೇಜಾರಾಗಿದ್ರು, ಏನೇ ಖುಷಿಯಾಗಿದ್ರು, ನಾನು ಯಾವಾಗೂ ಅಲ್ಲೇ ಹೋಗೋದು. ಒಂಥರ ಮನಸ್ಸಿಗೆ ತುಂಬ ನೆಮ್ಮದಿ ಆಗುತ್ತೆ ಇಲ್ಲಿ ಬಂದರೆ. ನಾನು ರಿಲೇಟಿವ್ಸ್ ಮನೆಗೆ ಅಷ್ಟು ಹೋಗಲ್ಲ, ಬಟ್ ಈ ತಾಯಿನೇ ನನಗೆ ಎಲ್ಲ ಅಂತ ನಾನು ನಂಬಿರೋದು. ಸೊ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನವರಾತ್ರಿ ಇತ್ತಲ್ಲ, ತುಂಬ ರಶ್ ಇತ್ತು. ಸೊ ಸ್ಪೆಷಲ್ ದರ್ಶನಕ್ಕೆ ಹೋಗೋಣ ಅಂತ ಹೋದ್ರೂ ತುಂಬ ಅಲ್ಲೂ ರಶ್ ಇತ್ತು. ನೋಡ್ಬೋದು, ತುಂಬ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಸೊ ಯಾರು ಹೋಗಿಲ್ಲ, ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬನ್ನಿ, ತುಂಬ ಚೆನ್ನಾಗಿದೆ. ಇಷ್ಟು ಜನ ಬರ್ತಾರೆ ಅಂದರೆ ಆ ದೇವರಲ್ಲಿ ಏನೋ ಪವರ್ ಇರಲೇಬೇಕಲ್ಲ. ನಿಮ್ಮೆಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ.